ಹಾಯ್ ನಮಸ್ಕಾರ ಎವ್ರಿವನ್, ವೆಲ್ಕಮ್ ಟು ಮಾಸ್ಟರ್ ಮೈಂಡ್ ಮಂಜು ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಂಜುನಾಥ್. ಇವತ್ತು SSC CHSL ನೋಟಿಫಿಕೇಶನ್ ಆಗಿದೆ. ಸೊ ಅದರ ಬಗ್ಗೆ ಮಾಹಿತಿ ನೀಡಲು ಬಂದಿದ್ದೇನೆ. ಇನ್ನೂ ಯಾರು ನನ್ನ ಮಾಸ್ಟರ್ ಮೈಂಡ್ ಮಂಜು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ಫೋ ಆಫ್ ಕಾಂಪಿಟೇಟಿವ್ ವರ್ಲ್ಡ್ ಇನ್ಸ್ಟಾ ಮತ್ತು ಟೆಲಿಗ್ರಾಮ್ ಅಕೌಂಟನ್ನು ಫಾಲೋ ಮಾಡಿ. ಇವಾಗ SSC CHSL ನೋಟಿಫಿಕೇಶನ್ ಬಗ್ಗೆ ನೋಡೋಣ. ಈ ನೋಟಿಫಿಕೇಶನ್ ಅನ್ನು 23ನೇ ತಾರೀಕಿಗೆ ರಿಲೀಸ್ ಮಾಡಿದ್ದಾರೆ. ಸೊ ಇನ್ನೂ ಯಾರು ಅಪ್ಲಿಕೇಶನ್ ಹಾಕಿಲ್ಲ, ಹಾಕ್ಬೋದು. ಲಾಸ್ಟ್ ಡೇಟ್ 18/7/2025 ಇದೆ. ಹಾಗೆಯೇ ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ 19/7/2025 ರಾತ್ರಿ 11 ಗಂಟೆವರೆಗೂ ಇರುತ್ತದೆ. ಹಾಗೆ ಏನಾದರೂ ಅಪ್ಲಿಕೇಶನ್ ಹಾಕ್ಬಿಟ್ಟು ಏನಾದರೂ ತಪ್ಪಾಗಿದ್ರೆ ಅದನ್ನು ಕರೆಕ್ಷನ್ ಮಾಡೋಕೆ 23ನೇ ತಾರೀಕು ಸ್ಟಾರ್ಟ್ ಮಾಡಿಬಿಟ್ಟು 24ನೇ ತಾರೀಕುವರೆಗೂ ರಾತ್ರಿ 11 ಗಂಟೆವರೆಗೂ ಕರೆಕ್ಷನನ್ನು ಸರಿ ಮಾಡ್ಕೋಬೋದು. ಹಾಗೆಯೇ SSC CHSL ಎಕ್ಸಾಮ್ 2 ಇರುತ್ತೆ, ಟೈರ್ 1 ಮತ್ತು ಟೈರ್ 2. ಟೈರ್ 1 ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಸೆಪ್ಟೆಂಬರ್ 8, 2025ರಿಂದ 18/9/2025 ಹಾಗೆಯೇ ಟೈರ್ 2 ಎಕ್ಸಾಮನ್ನು ಫೆಬ್ರವರಿ ಮಾರ್ಚ್ 2026ರಲ್ಲಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಡೇಟ್ ಅನೌನ್ಸ್ ಆಗಿಲ್ಲ. ನೀವು ಏನಾದರೂ ಅಪ್ಲಿಕೇಶನ್ ಹಾಕೊಂಬಂದು ಏನಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅವರು ಟೋಲ್ ಫ್ರೀ ನಂಬರ್ ಅಂತ ಫೋನ್ ನಂಬರ್ ಕೊಟ್ಟಿದ್ದಾರೆ, ಅವರಿಗೆ ಕಾಲ್ ಮಾಡಿಬಿಟ್ಟು ನೀವು ಇನ್ಫಾರ್ಮೇಷನ್ ಕೇಳ್ಬೋದು. SSC CHSL ಅಪ್ಲಿಕೇಶನ್ ಹಾಕೋಕೆ ಯಾರ್ಯಾರು ಎಲಿಜಿಬಿಲಿಟಿ ಇದ್ದಾರಂದರೆ ಅವರು ಮಸ್ಟ್ ಬಿ ಇಂಡಿಯನ್ ಸಿಟಿಜನ್ಸ್ ಆಗಿರಬೇಕು. ಏಜ್ ಲಿಮಿಟ್ 18ರಿಂದ 27 ವರ್ಷ. ಏಜ್ ರಿಲ್ಯಾಕ್ಸೇಷನ್ ಇದೆ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್. ರಿಸರ್ವ್ ಕ್ಯಾಟಗರೀಸ್ SC ST OBC ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ಕ್ವಾಲಿಫಿಕೇಷನ್ PUC ಕಂಪ್ಲೀಟ್ ಆಗಿರಬೇಕು. ನಂಬರ್ ಆಫ್ ಅಟೆಂಪ್ಟ್ಸ್ ನೋ ಲಿಮಿಟ್, ಎಷ್ಟು ಬೇಕಾದ್ರೂ ಅಟೆಂಪ್ಟ್ಸ್ ಮಾಡಬಹುದು. SSC CHSL ಅಪ್ಲಿಕೇಶನ್ನಲ್ಲಿ ಯಾವ ಜಾಬ್ ಇದೆ, ಕ್ವಾಲಿಫಿಕೇಷನ್ ಏನು ಮತ್ತು ಅವರ ಪೇಮೆಂಟ್ ಎಷ್ಟು ಅಂತ ನೋಡೋಣ ಬನ್ನಿ. LDC ವೇಕೆಂಟ್ ಲೋವರ್ ಡಿವಿಷನ್ ಕ್ಲರ್ಕ್ ಅಂತ, JSA ವೇಕೆಂಟ್ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ, PA ವೇಕೆಂಟ್ ಪೋಸ್ಟಲ್ ಅಸಿಸ್ಟೆಂಟ್ ಅಂತ ಮತ್ತು SA ವೇಕೆಂಟ್ ಶಾರ್ಟಿಂಗ್ ಅಸಿಸ್ಟೆಂಟ್ ಅಂತ. ಈ ಜಾಬ್ಗೆ ಸೆಕೆಂಡ್ PUC ಪಾಸ್ ಆಗಿರಬೇಕು. ಪೇಮೆಂಟ್ ಸ್ಕೇಲ್ ಹೆಂಗಿದೆ ಅಂದರೆ 19,900ರಿಂದ 63,200ವರೆಗೂ. DEO ವೇಕೆಂಟ್ ಡಾಟಾ ಎಂಟ್ರಿ ಆಪರೇಟರ್, ಇದು ಕೂಡ ಸೆಕೆಂಡ್ PUC ಪಾಸ್ ಆಗಿರಬೇಕು. ಪೇಮೆಂಟ್ ಸ್ಕೇಲ್ ಹೆಂಗಿದೆ ಅಂದರೆ 25,500ರಿಂದ 81,100ವರೆಗೂ. ಹಾಗೆ DEO ಗ್ರೇಡ್ A CAG ಆಫೀಸ್ನಲ್ಲಿ ಇವರು ಸೈನ್ಸಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ತೊಗೊಂಡ್ಬಿಟ್ಟು ಸೆಕೆಂಡ್ PUC ಪಾಸ್ ಆಗಿರಬೇಕು. ಇವ್ರ ಪೇಮೆಂಟ್ ಸ್ಕೇಲ್ ಹೇಗಿದೆ ಅಂದರೆ 29,200ರಿಂದ 92,300ವರೆಗೂ. SSC CHSL ಜಾಬ್ಗೆ ಇರುವಂಥ ಏಜ್ ರಿಲ್ಯಾಕ್ಸೇಷನ್ ನೋಡೋಣ ಬನ್ನಿ. SC ST ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅನ್ರಿಸರ್ವ್ಡ್ ಅಂದರೆ ಯಾವುದು ರಿಸರ್ವೇಷನ್ ಇಲ್ಲ ಅವರಿಗೆ 10 ವರ್ಷ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ OBC ಅವರಿಗೆ 13 ವರ್ಷ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ SC ST ಅವರಿಗೆ 15 ವರ್ಷ. ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅವ್ರು ಏನಾದರೂ SC ST ಆಗಿದ್ರೆ 3+5 8 ವರ್ಷ, ಇಲ್ಲ ಅಂದರೆ OBC ಆಗಿದ್ರೆ 3+3 6 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಅವ್ರಿಗೆ. SSC CHSL ಎಕ್ಸಾಮ್ ಪ್ಯಾಟರ್ನ್ ನೋಡೋಣ ಇವಾಗ. ಟೈರ್ 1 ಎಕ್ಸಾಮ್, ಇದರಲ್ಲಿ 4 ಪಾರ್ಟ್ ಇರುತ್ತೆ. ಪಾರ್ಟ್ 1 ಇಂಗ್ಲೀಷ್ ಲ್ಯಾಂಗ್ವೇಜ್ 25 ಕ್ವಶನ್ 50 ಮಾರ್ಕ್ಸ್, ಅಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ಸು. ಪಾರ್ಟ್ 2 ಜನರಲ್ ಇಂಟೆಲಿಜೆನ್ಸ್ 25 ಕ್ವಶನ್ 50 ಮಾರ್ಕ್ಸ್. ಪಾರ್ಟ್ 3 ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ 25 ಕ್ವಶನ್ 50 ಮಾರ್ಕ್ಸ್. ಪಾರ್ಟ್ 4 ಜನರಲ್ ಅವೇರ್ನೆಸ್ 25 ಕ್ವಶನ್ 50 ಮಾರ್ಕ್ಸ್. ಟೋಟಲ್ 200 ಮಾರ್ಕ್ಸ್, 1 ಅವರ್ ಟೈಮ್ ಇರುತ್ತೆ. ಹಾಗೆಯೇ ನೆಗೆಟಿವ್ ಮಾರ್ಕ್ಸ್ ಇದೆ. 1 ಕ್ವಶನ್ ತಪ್ಪಾದರೆ 0.50 ಮಾರ್ಕ್ಸ್ ಮೈನಸ್ ಮಾಡ್ತಾರೆ. ಈ ಎಕ್ಸಾಮ್ ಕ್ವಾಲಿಫೈ ಆದಮೇಲೆ ಟೈರ್ 2 ಎಕ್ಸಾಮ್ ಇರುತ್ತೆ. ಟೈರ್ 2 ಎಕ್ಸಾಮ್ ನೋಡೋಣ ಬನ್ನಿ. ಟೈರ್ 2 ಎಕ್ಸಾಮಲ್ಲಿ 2 ಸೆಷನ್ ಇರುತ್ತೆ. ಸೆಷನ್ 1ನಲ್ಲಿ 3 ಸೆಕ್ಷನ್ ಇರುತ್ತೆ. ಸೆಕ್ಷನ್ 1 ಮ್ಯಾಥಮೆಟಿಕಲ್ ಎಬಿಲಿಟೀಸ್ 30 ಕ್ವಶನ್ ಮತ್ತು ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ 30 ಕ್ವಶನ್. ಟೋಟಲ್ 60 ಕ್ವಶನ್ ಇಂಟು 3 180 ಮಾರ್ಕ್ಸ್. ಹಾಗೆಯೇ ಸೆಕ್ಷನ್ 2 ಇಂಗ್ಲೀಷ್ ಲ್ಯಾಂಗ್ವೇಜ್ 40 ಕ್ವಶನ್, ಜನರಲ್ ಅವೇರ್ನೆಸ್ 20 ಕ್ವಶನ್. ಟೋಟಲ್ 60 ಕ್ವಶನ್ 60 ಇಂಟು 3 180 ಮಾರ್ಕ್ಸ್. ಈ 2 ಸೆಕ್ಷನ್ ಸೇರಿಸಿ 1 ಅವರ್ ಟೈಮ್ ಇರುತ್ತೆ. ಹಾಗೆಯೇ ಸೆಕ್ಷನ್ 3 ಕಂಪ್ಯೂಟರ್ ನಾಲೆಜ್ 50 ಕ್ವಶನ್ 15 ಇಂಟು 3 45 ಮಾರ್ಕ್ಸ್. ಇದಕ್ಕೆ ಸಪ್ರೇಟ್ 50 ಮಿನಿಟ್ಸ್ ಟೈಮ್ ಇರುತ್ತೆ. ಹಾಗೆಯೇ ನೆಕ್ಸ್ಟ್ ಒನ್ ಸೆಷನ್ 2
ಇದು ಸ್ಕಿಲ್ ಟೆಸ್ಟ್ ಆಗಿರುತ್ತೆ. ಸ್ಕಿಲ್ ಟೆಸ್ಟ್ ಅಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಎರಡು ಭಾಗ ಮಾಡಿರ್ತಾರೆ. ಪಾರ್ಟ್ ಎ ಅಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಅವರಿಗೆ 50 ಮಿನಿಟ್ಸ್ ಟೈಮ್ ಇರುತ್ತೆ. ಪಾರ್ಟ್ ಬಿ ಅಲ್ಲಿ LDC ಮತ್ತು JSA ಪೋಸ್ಟ್ ಅವರಿಗೆ 10 ಮಿನಿಟ್ಸ್ ಟೈಪಿಂಗ್ ಟೆಸ್ಟ್ ಇರುತ್ತೆ. SSC CHSL ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅನ್ರಿಸರ್ವ್ಡ್ ಪರ್ಸನ್ಗೆ 30%, OBC ಎಕನಾಮಿಕ್ ವೀಕರ್ ಸೆಕ್ಷನ್ ಅವರಿಗೆ 25%, ಆಲ್ ಕ್ಯಾಟಗರೀಸ್ SC ST ವುಮೆನ್ ಅವರಿಗೆ 20% ಇರುತ್ತೆ. SSC CHSL ಟೈರ್ 2 ಎಕ್ಸಾಮ್ನಲ್ಲಿ ಸೆಷನ್ 2 ನಲ್ಲಿ ಬರುವ ಸ್ಕಿಲ್ ಟೆಸ್ಟ್ ಬಗ್ಗೆ ನೋಡೋಣ. ಈ ಸ್ಕಿಲ್ ಟೆಸ್ಟ್ನಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಎರಡು ಭಾಗ ಇರುತ್ತೆ. ಪಾರ್ಟ್ ಎ ಅಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ ಎ ಜಾಬ್ಗೆ ಅಪ್ಲಿಕೇಶನ್ ಹಾಕಿದವ್ರಿಗೆ ಇರುತ್ತೆ. ಪಾರ್ಟ್ ಎ ಭಾಗ ಏನಂದ್ರೆ 3700 4000 ವರ್ಡ್ಸ್ ಇರುವಂತ ಪ್ಯಾಸೇಜ್ ಕೊಟ್ಟಿರ್ತಾರೆ. ಆ ಪ್ಯಾಸೇಜ್ ಅನ್ನ 15 ನಿಮಿಷದಲ್ಲಿ ಕಂಪ್ಯೂಟರ್ ಟೈಪ್ ಮಾಡಿ ಕಂಪ್ಲೀಟ್ ಮಾಡಬೇಕು. ಹಾಗೆಯೇ ಪಾರ್ಟ್ ಬಿ ಸ್ಕಿಲ್ ಟೆಸ್ಟ್ ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ ಎ ಜಾಬ್ ಹೊರತುಪಡಿಸಿ ಉಳಿದವರಿಗೆ. ಸೊ ಇವರು 2000 ಇಂದ 2200 ಕೀವರ್ಡ್ಸ್ ಇರುವಂತ ಪ್ಯಾಸೇಜ್ ಕೊಟ್ಟಿರ್ತಾರೆ. ಅದನ್ನ 50 ಮಿನಿಟ್ಸ್ ಒಳಗೆ ಕಂಪ್ಲೀಟ್ ಮಾಡಬೇಕು. ಹಾಗೆಯೇ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಪರ್ಸನ್ ಇದ್ದವ್ರಿಗೆ 5 ಮಿನಿಟ್ಸ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಅಂದ್ರೆ 50 ಮಿನಿಟ್ಸ್ ಇದ್ರೆ ಅವರಿಗೆ 20 ಮಿನಿಟ್ಸ್ ಕೊಟ್ಟಿರ್ತಾರೆ. ಲಾಸ್ಟ್ ಒನ್ ಪಾರ್ಟ್ SSC CHSL ಎಕ್ಸಾಮ್ ಸಿಲೆಬಸ್ ಪ್ಯಾಟರ್ನ್ ನೋಡೋಣ ಬನ್ನಿ. ಟೈರ್ 1 ಎಕ್ಸಾಮ್ ಭಾಗವಾದ ಪಾರ್ಟ್ ಎ ಇಂಗ್ಲಿಷ್ ರೀಡಿಂಗ್ ಕಾಂಪ್ರಿಹೆನ್ಸಿವ್, ಫಿಲ್ ಇನ್ ದ ಬ್ಲಾಂಕ್ಸ್, ಸ್ಪೆಲ್ಲಿಂಗ್, ಕ್ಲೋಸ್ ಟೆಸ್ಟ್, ಸಿನಮ್ಸ್ ಅಂಡ್ ಆಂಟೋನಮ್ಸ್, ಐಡಮ್ಸ್ ಅಂಡ್ ಫ್ರೇಸಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಸೆಂಟೆನ್ಸ್ ಕರೆಕ್ಷನ್. ಹಾಗೆಯೇ ನೆಕ್ಸ್ಟ್ ಒನ್ ಪಾರ್ಟ್ ಬಿ ಜನರಲ್ ಅವೇರ್ನೆಸ್, ಸ್ಟ್ಯಾಟಿಕ್ ಜನರಲ್ ನಾಲೆಜ್, ಸೈನ್ಸ್, ಕರೆಂಟ್ ಅಫೇರ್ಸ್, ಇಂಡಿಯನ್ ಜಿಯೋಗ್ರಫಿ, ಕರೆಂಟ್ CM ಅಂಡ್ ಗವರ್ನರ್ಸ್, ಸ್ಪೋರ್ಟ್ಸ್, ಬುಕ್ ಅಂಡ್ ಆಥರ್ಸ್, ಇಂಪಾರ್ಟೆಂಟ್ ಸ್ಕೀಮ್ಸ್. ಹಾಗೆಯೇ ನೆಕ್ಸ್ಟ್ ಒನ್ ಪಾರ್ಟ್ ಸಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಕ್ಲಾಸಿಫಿಕೇಶನ್, ಆನಾಲಜಿ, ಕೋಡಿಂಗ್ ಅಂಡ್ ಡಿಕೋಡಿಂಗ್, ಸೀರೀಸ್, ನಾನ್ ವರ್ಬಲ್, ವರ್ಡ್ ಫಾರ್ಮೇಶನ್, ಮ್ಯಾಟ್ರಿಕ್ಸ್. ಹಾಗೆಯೇ ಲಾಸ್ಟ್ ಒನ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಇದರಲ್ಲಿ ಸಿಂಪ್ಲಿಫಿಕೇಶನ್, ಇಂಟ್ರೆಸ್ಟ್, ಎವರೇಜಸ್, ಮೆನ್ಸುರೇಷನ್, ಪರ್ಸೆಂಟೇಜ್, ರೇಷಿಯೋ ಅಂಡ್ ಪ್ರೊಪೋರ್ಷನ್, ಪ್ರಾಬ್ಲಮ್ಸ್ ಆನ್ ಏಜಸ್. ಇಷ್ಟೆಲ್ಲ SSC CHSL ಎಕ್ಸಾಮ್ ಪ್ಯಾಟರ್ನ್ ಆಗಿದೆ. ಸೊ ಇದನ್ನ ಇಟ್ಟುಕೊಂಡು ಚೆನ್ನಾಗಿ ಸ್ಟಡಿ ಮಾಡಿದರೆ 100% ಎಫರ್ಟ್ ಹಾಕಿದರೆ ನೀವು ಸೆಲೆಕ್ಟ್ ಆಗುತ್ತೀರಿ. ಹಾಗೆ ಯಾವುದು ಸ್ಟೇಟ್ ಎಕ್ಸಾಮ್ ಕಾಲ್ ಫಾರ್ಮ್ ಇಲ್ಲ ಅಂತ ಸುಮ್ಮನೆ ಕೂರುವ ಬದಲು ಸೆಂಟ್ರಲ್ ಎಕ್ಸಾಮ್ಗೆ ಟ್ರೈ ಮಾಡಿ 100% ಎಫರ್ಟ್ ಹಾಕಿ ಸೆಲೆಕ್ಟ್ ಆಗುತ್ತೀರಿ ಅಂತ ಹೇಳುತ್ತಾ ನನ್ನ ಕ್ಲಾಸ್ ಅನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಇನ್ನೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಆಗಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಇನ್ಫೋ ಆಫ್ ಕಾಂಪಿಟೇಟಿವ್ ವರ್ಲ್ಡ್ ಇನ್ಸ್ಟಾ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.